ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಗುರುವಾರದ ವ್ಲಾಗ್ ಆಗಿರ್ತದೆ. ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಗೆ ಒಂದು ಸ್ವಲ್ಪ ತುಳಸಿ ಮತ್ತು ಸಾವಂತಿಗೆ ಹೂವು ಎಲ್ಲ ಇಟ್ಟು ರೆಡಿ ಮಾಡವ್ರೆ. ನನ್ನ ಮಗಳೂ ದೇವ್ರ ಮನೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಇವಾಗ ನಾನು ಸ್ನಾನ ಮಾಡ್ಕೊಂಬಂದು ಈ ಥರ ಸಿಂಪಲ್ ಆಗಿ ಒಂದು ಗೋಲ್ಡ್ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ. ಇದು ಬ್ಲೌಸು ಮತ್ತು ಸ್ಯಾರಿ ಎರಡು ಒಂದೇ ಕಲರೇ ಇರೋದು. ನಾನು ಈ ಥರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಇನ್ನು ಇವಾಗ ಪೂಜೆ ಎಲ್ಲ ಮಾಡ್ಬಿಟ್ಟು ಮನೆಯಲ್ಲಿ, ಇವತ್ತು ಗುರುವಾರ ಅಲ್ವಾ, ಮನೆಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ನಾವು ಕಾರ್ ಬುಕ್ ಮಾಡಿದ್ವಲ್ಲ ಶೋರೂಮು, ಅಲ್ಲಿಗೆ ಹೋಗ್ಬೇಕು ಇವತ್ತು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಅವ್ರಿಗೂ ಸ್ಕೂಲ್ ರಜಾ ಹಾಕ್ಸಿದ್ದೆ. ಅಲ್ಲಿಗೆ ಹೋಗ್ಬೇಕಲ್ಲ, ಕಾರ್ ಶೋರೂಮ್ ಹತ್ರ ಬುಕ್ ಮಾಡೋವಾಗ ಅವ್ರನ್ನ ಕರ್ಕೊಂಡು ಹೋಗಿರ್ಲಿಲ್ಲ. ಅದಕ್ಕೆ ಇವತ್ತಾದರೂ ಕರ್ಕೊಂಡು ಹೋಗೋಣ, ಗಾಡಿ ತರೋವಾಗ ಅಂತ ಹೇಳ್ಬಿಟ್ಟು ಇನ್ನು ಅವರು ಎಲ್ಲ ರೆಡಿಯಾಗಿ ಕುಂತಿದ್ರು. ನಾನು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನ ನೈವೇದ್ಯಕ್ಕೆ ಒಂದು ಸ್ವಲ್ಪ ಕಡಲೆ ಮತ್ತು ಸಕ್ಕರೆ ಎರಡು ಇಟ್ಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆನೂ ಮಾಡಿದೆ. ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೂ ಮೊದಲು ಮನೆ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ. ಇವಾಗ ಅದಕ್ಕೆ ಮನೆ ದೇವರಿಗೆ ಮತ್ತು ರಾಯರಿಗೆ, ಗುರುವಾರ ಅಲ್ವಾ, ರಾಯರನ್ನೆಲ್ಲ ಕೇಳ್ಕೊಂಡು ಇನ್ನು ದೀಪ ಎಲ್ಲ ಹಚ್ಚಿ ಪೂಜೆನೂ ಮಾಡಿದ್ದೀನಿ. ಇವತ್ತಿನ ಸ್ಕೂಲ್ಗೂ ರಜಾ ಹಾಕ್ಸಿದ್ನಲ್ಲ, ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿ ರೆಡಿ ಆಗ್ಬಿಟ್ಟು ಇವಾಗ ಚಿಂಟು ಟಿವಿ ಹಾಕೊಂಡು ಇಬ್ರು ಮಲ್ಕೊಂಡು ನೋಡ್ತಾ ಇದ್ರು. ಇನ್ನು ನಾನು ರೆಡಿ ಆಗಿದ್ದೀನಿ. ಇನ್ನು ನಮ್ಮ ಮನೆಯವರೊಬ್ಬರು ಬಂದು ರೆಡಿಯಾಗಿ ಇನ್ನು ಹೊರಡಬೇಕು. ಇವತ್ತಂತೂ ಒಂಥರ ಮನಸ್ಸಿಗೆ ಖುಷಿ ಮತ್ತು ನೆಮ್ಮದಿ ಅನ್ನಿಸ್ತೈತೆ. ಇವತ್ತೊಂಥರ ಪಾಸಿಟಿವ್ ದಿನ ಅಂತಲೇ ಹೇಳ್ಬೋದು. ಟೈಮು ಆಗಲೇ ಒಂದು 11:30 11:45 ಆಗಿತ್ತು. ಇವತ್ತಿನ್ನೇನು ಸ್ಕೂಲಿಗೆ ಕಳಿಸಿರ್ಲಿಲ್ವಲ್ಲ, ತಿಂಡಿ ಎಲ್ಲ ಏನು ಮಾಡಲಿಲ್ಲ. ಒಂದೇ ಸರಿ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಆವಾಗಲೇ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟಿದ್ದೆ. ಇವಾಗ ಒಂದು ಕಡೆಗೆ ಮುದ್ದಿಗೂ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಮೊಸರು ಸಾಂಬಾರು ಮಾಡಿದ್ದೆ. ಇದಕ್ಕೊಂದು ಸ್ವಲ್ಪ ಹುಳ್ಳಿಕಾಳು ಮತ್ತು ದಂಟಿನ ಸೊಪ್ಪು, ಒಂದು ಸ್ವಲ್ಪ ಬದನೆಕಾಯಿ ಇವೆಲ್ಲ ಹಾಕ್ಬಿಟ್ಟು ಮೊಸರು ಸಾರು ಮಾಡಿಟ್ಟಿದ್ದೀನಿ. ಅದ್ರ ಜೊತೆಗೆ ಮುದ್ದೆನೂ ಮಾಡಿದೆ. ಮೊಸರು ಸಾರು ಮುದ್ದೆ ಅಂತೂ ಸೂಪರ್ ಕಾಂಬಿನೇಷನ್. ಈ ಥರ ಹುರುಳಿಕಾಳು ಹಾಕಿ ಮೊಸರು ಸಾಂಬಾರು ಮಾಡಿದ್ರೆ ಸೂಪರ್ ಆಗಿರ್ತದೆ. ಹುಡುಗರಿಗೂ ಚಿಕ್ಕ ಚಿಕ್ಕದು ಮುದ್ದೆ ಮಾಡಿ ಮೊಸರು ಸಾಂಬಾರು ಹಾಕಿ ಅವ್ರಿಗೂ ಊಟ ಇಕ್ಕೊಟ್ಟೆ. ಅವ್ರಿಗೂ ಇನ್ನು ತಿಂಡಿ ಹಾಕ್ಕೊಟ್ಟು ನಾನು ತಿಂತಾ ಇದ್ದೀನಿ. ಈ ಸಾಂಬಾರ್ಗೆ ಇನ್ನು ಸೋರೆಕಾಯಿ ಇರ್ತದಲ್ಲ, ಹುರುಳಿಕಾಳು ಮತ್ತು ಸೋರೆಕಾಯಿ ಹಾಕಿ ಮಾಡಿದ್ರೆ ಇನ್ನು ಸಾಂಬಾರು ಚೆನ್ನಾಗಿರ್ತದೆ. ಇದು ಇನ್ನು ತಿಂಡಿ ತಿಂದು ನಾವು ಹೊರಟ್ವಿ. ಇವಾಗ ನಾವು ಮೊದಲು ಬಂದಿರೋದು ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಹೂವು ತಗೊಳೋದಿತ್ತು. ಕಾರ್ ಪೂಜೆ ಮಾಡಕ್ಕೆ ಹೂವು ತಗೊಬೇಕಿತ್ತು. ಅದಕ್ಕೆ ಮಾರ್ಕೆಟಿಗೆ ಬಂದ್ವಿ. ಕಾರ್ ತರಕ್ಕೆ ಅಂತ ಹೋಗೋವಾಗ ಒಂದು ಚೆನ್ನಾಗಿರೋ ಹೂವಿನ ಹಾರನು ತಗೊಂಡೋಗ್ಬೇಕಲ್ಲ ಕಾರ್ಗೆ ಹಾಕಕ್ಕೆ. ಇವಾಗ ಅದನ್ನ ತಗೊಂಡೋಗಕ್ಕೆ ಅಂತ ಹೇಳೇನೆ ಮಾರ್ಕೆಟಿಗೆ ಬಂದಿದ್ದು. ಈ ತರ ರೆಡ್ ಕಲರ್ ರೋಸ್ ಅಲ್ಲಿ ಮಾಡಿರೋದೊಂದು ಹೂವಿನ ಹಾರನು ತಗೊಂಡ್ವಿ. ಇದನ್ನ ಸೆಲೆಕ್ಟ್ ಮಾಡಿ ರೆಡ್ ಕಲರ್ ಮತ್ತೆ ವೈಟ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ರಿ ವಾರನ. ಯಾವ ಹಬ್ಬದ ಸೀಸನ್ಗಳು ಇಲ್ಲ ಏನಿಲ್ಲ. ಹೂವಿನ ರೇಟ್ ಅಂತೂ ಇನ್ನ ಜಾಸ್ತಿನೇ ಐತೆ. ಈ ವಾರಕ್ಕೆ 800 ರೂಪಾಯಿ ಹೇಳಿದ್ರು. ನಾವ್ ಈ ವಾರಕ್ಕೆ ಕೊಟ್ಟಿದ್ದು 600 ರೂಪಾಯಿ. ಹೂವಿನ ದಾರನು ತಗೊಂಡು ಇನ್ ಕಾರಲ್ಲಿ ಇಟ್ಕೊಂಡು ಹೊರಟ್ವಿ ದೊಡ್ಡಬಳ್ಳಾಪುರದಿಂದ. ನಾವು ಕಾರ್ ಬುಕ್ ಮಾಡಿರೋದು ಬಂದು ಯಲಂಕದಲ್ಲಿ. ಯಲಂಕದ ಹತ್ರ ಹುಣಸ್ಮಾರ್ನಹಳ್ಳಿ ಅಂತ ಐತಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲೇ ನಾವು ಶೋರೂಮ್ ಅಲ್ಲಿ ಕಾರ್ ಬುಕ್ ಮಾಡಿರೋದು. ಶೋರೂಮ್ ನಲ್ಲಿ ಎಲ್ಲರಿಗೂ ಕೊಡೋಕ್ ಸ್ವೀಟ್ ಬೇಕಲ್ಲ, ಇಲ್ಲೇ ನಿಲ್ಲಿಸ್ಬಿಟ್ಟು ಬೇಕ್ರಿ ಹತ್ರ ಇವಾಗ ಸ್ವೀಟ್ ತಗೋಣ ಅಂತ ಹೇಳಿ ನಮ್ಮ ಮನೆಯವರು ಹೋಗಿ ಸ್ವೀಟ್ ತಂತವ್ರೆ. 1 kg 2 kg ಕೇಕೆ ತಗೊಂಡೋಗಿ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಗುರುವಾರ ಅಲ್ವಾ, ಎಗ್ ಹಾಕಿರ್ತಾರೆ, ಬೇಡ ಅನ್ಕೊಂಡು ಸ್ವೀಟೇ ತಗೊಂತ ಇದೀವಿ. ಸ್ವೀಟ್ ತಗೊಂಡು ನಾವಿವಾಗ ಬಂದಿದ್ದು ಕಾರ್ ಶೋರೂಮ್ ಹತ್ರ, ಮಾರುತಿ ಸುಜುಕಿ ಸರ್ವಿಸ್ ಹುಣಸ್ಮಾರ್ನಹಳ್ಳಿಗೆ ನಾವು ಬಂದಿರೋದು. ನಾವಿಲ್ಲೇ ಕಾರ್ ಬುಕ್ ಮಾಡಿರೋದು. ನಾವು ಕಾರ್ ಬುಕ್ ಮಾಡಕ್ ಬಂದಾಗ ಕಾರ್ ನೋಡಿದ್ವಿ. ಸ್ಯಾಂಪಲ್ ಪೀಸ್ ಇರ್ತದಲ್ಲ ಶೋರೂಮ್ ಅಲ್ಲಿ, ಅದನ್ನ ತೋರಿಸಿದ್ರು. ಇವಾಗ ನಮಗೆ ಅಂತ ಬುಕ್ ಮಾಡಿರೋ ಕಾರೇನೆ ಬಂದೈತೆ. ನಮ್ಮ ಎಲ್ಲಾರ್ಗು ಇವತ್ತು ನಮ್ಮ ಕಾರ್ ಬಂದಿರೋದು ನೋಡಿ ತುಂಬಾ ಖುಷಿ ಆಯ್ತು. ಇದು ನಮ್ಮ ಮನೆಯವ್ರು ತುಂಬಾ ವರ್ಷಗಳು ಕನಸು ಅಂತಾನೆ ಹೇಳ್ಬೋದು. ಇಲ್ಲಿ ಕಾಣ್ತಾ ಇತ್ತಲ್ಲ ವೈಟ್ ಕಲರ್, ಈ ಕಾರ್ನೇ ನಾವು ಬುಕ್ ಮಾಡಿರೋದು. ಶಿಫ್ಟ್ ಡಿಸೈರದಲ್ಲಿನೇ ಟೂರೋಸ್ ಅಂತ ಬಿಟ್ಟವ್ರಲ್ಲ, ಆ ಕಾರ್ ಇದು. ನನಗಂತೂ ಕಾರ್ಗಳ ಬಗ್ಗೆ ಎಲ್ಲ ಏನು ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಯಾವ್ದು ಇಷ್ಟ ಆಯ್ತಾ ಕಾರ್ ತಗೊಂಡವ್ರೆ. ಹಾರ ತಗೊಂಡೋಗಿದ್ವಲ್ಲ, ಇವಾಗ ಆ ವಾರನು ಶೋರೂಮ್ ಹುಡುಗರು ಕೈ ಕೊಟ್ವಿ. ಶೋರೂಮ್ ಹುಡುಗರು ಇವಾಗ ಹಾರ ಕೊಟ್ಟಿದ್ವಲ್ಲ, ಅದನ್ನ ಇವಾಗ ಕಾರ್ಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇವಾಗ ಕಾರನ್ನು ನಿಲ್ಸವ್ರೆ. ನನ್ನ ಹಸ್ಬೆಂಡ್ ಅಂತೂ ಇವತ್ತು ತುಂಬಾ ಖುಷಿಲಿದ್ರು. ಎಲ್ಲ ಮಿಡಲ್ ಕ್ಲಾಸ್ ಗಂಡ್ ಮಕ್ಳಿಗೂ ಇದೊಂದು ಕನ್ಸಾಗಿರ್ತದೆ. ಇವತ್ತಂತೂ ನಮ್ ಕನ್ಸು ನನ್ಸಾಗೈತೆ.
ಐತೆ. ನಾವಿವತ್ತು ಕಾರ್ ತರಕ್ ಬಂದಿರೋದು ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಮತ್ತೆ ನನ್ನ ಮಗಳು ಮತ್ತೆ ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲಾರು ಬಂದಿದ್ವಿ. ಇವತ್ತು ಟೈಮು ಮತ್ತೆ ದಿನ ಎರಡು ಚೆನ್ನಾಗೈತೆ ಅಂತ ಹೇಳಿದ್ರು. 1:15 ಟೈಮ್ ಚೆನ್ನಾಗೈತೆ, 1:15 ಕರೆಕ್ಟ್ ಆಗಿ ಕಾರ್ ಕೀ ಇಸ್ಕೊಂಡು ಹಾಗೆ ಕಾರ್ನು ಒಂದ್ ಸ್ವಲ್ಪ ಮೂವ್ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ. ಹಾರನು ಹಾಕ್ಬಿಟ್ಟು ಇವಾಗ ರೆಡ್ ಕಲರ್ದೊಂದು ಕವರ್ ಹಾಕಿ ಇವಾಗ ಎಲ್ಲ ಕಾರ್ ರೆಡಿನೂ ಮಾಡಿದ್ರು. ಇವಾಗ ನಾವು 4 ಜನನು ಕಾರ್ ಕವರ್ ಓಪನ್ ಮಾಡ್ಬಿಟ್ಟು ಕಾರ್ ಸೆರೆಮನಿನೂ ಮಾಡಿದ್ವಿ. ನಾವಿಲ್ಲಿ ಶೋರೂಮ್ ಹತ್ರ ಪೂಜೆ ಎಲ್ಲ ಏನ್ ಮಾಡ್ಲಿಲ್ಲ, ಬರೀ ಒಂದ್ ಹಾರ ತಂದ್ ಹಾಕಿದೀವಿ ಅಷ್ಟೇ. ನಾಳೆ ಮನೆ ದೇವ್ರ ದೇವಸ್ಥಾನದ ಹತ್ರ ಎಲ್ಲ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು. ಕಾರ್ ಕೀನು ಕೊಟ್ರು, ಇನ್ನೇನ್ ಟೈಮು ಆಯ್ತು. ಇವಾಗ ಕಾರ್ನು ಮೂವ್ ಮಾಡ್ಬೇಕು. ನಮ್ಮ ಮನೆಯವ್ರು ಇವಾಗ ಕಾರ್ ಮೂವ್ ಮಾಡಕ್ಕೆ ಅಂತ ಹೇಳಿ ಹೋಗ್ತಾವ್ರೆ. ನಾನ್ ಮಂತ್ರಾಲಯದಲ್ಲಿ ಕೊಟ್ಟಿರೋ ಮಂತ್ರಾಕ್ಷತೆನು ತಂದಿದ್ದೆ, ಅದನ್ನ ಕಾರ್ ಒಳಗೆ ಇಟ್ಟು ಕೈ ಮುಗಿದು ಇವಾಗ ಕಾರ್ ಮೂವ್ ಮಾಡು ಅಂತ ಹೇಳಿ ಹೇಳ್ದೆ. ಮಂತ್ರಾಕ್ಷತೆನು ಇಟ್ಟು ಕಾರ್ನ ಮೂವ್ ಮಾಡ್ತಾವ್ರೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಅಷ್ಟೇನೆ, ಜಾಸ್ತಿ ಇನ್ನೇನ್ ಆಸೆ ಪಡಲ್ಲ. ಒಂದ್ ಮನೆ ಕಟ್ಕೊಬೇಕು, ನಮ್ ಫ್ಯಾಮಿಲಿ ಓಡಾಡ್ಸಕ್ಕೆ ಅಂತ ಹೇಳಿ ಒಂದ್ ಕಾರ್ ತಗೊಬೇಕು. ನಾನ್ ಇರೋವರ್ಗುನು ನನ್ನ ಫ್ಯಾಮಿಲಿಗೆ ಯಾವ್ದೇ ಕಷ್ಟ ಬರ್ದಂಗೆ ನನ್ನ ಫ್ಯಾಮಿಲಿ ನಾನು ದುಡ್ಡು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೇನೆ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರುಗಳು ಕನಸಾಗಿರ್ತದೆ. ಇನ್ನು ನೀವ್ ಯಾರ್ಯಾರು ಒಂದ್ ಕಾರ್ ತಗೊಬೇಕು ಅಂತ ಅನ್ಕೊಂಡಿದೀರೋ, ನಿಮ್ ಕನ್ಸುಗಳು ಆದಷ್ಟು ಬೇಗ ನನ್ಸಾಗ್ಲಿ ಅಂತ ಕೇಳ್ಕೊಂತೀನಿ. ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ರಾಯರಿದ್ದಾರೆ ಅನ್ನೋದನ್ನ ನಾನಂತೂ ತುಂಬಾ ನಂಬ್ತೀನಿ. ರಾಯರು ನಮ್ ಜೊತೆ ಇದ್ದು ನಮ್ಮ ಆಸೆ ಕನಸುಗಳನ್ನೆಲ್ಲ ನೆರವೇರಿಸ್ತಾವ್ರೆ ಅಂತ ನಾನ್ ರಾಯರು ನಂಬದಾಗಿಂದನೂ ನನ್ಗೆ ಒಳ್ಳೇದೇ ಆಗೈತೆ. ಶೋರೂಮ್ ಹತ್ರ ಕಾರ್ ಜೊತೆ ಒಂದ್ ಸ್ವಲ್ಪ ವಿಡಿಯೋ ಮತ್ತೆ ಫೋಟೋಗಳ್ನು ತೆಗೆಸ್ಕೊಂಡ್ವಿ. ನಾವು ಕಾರ್ ತಗೊಂಡಿರೋದ್ ಬಂದು EMI ಅಲ್ಲಿ. ಕಷ್ಟಪಟ್ಟು ನನ್ನ ಹಸ್ಬೆಂಡ್ ದುಡ್ದಿರೋ ದುಡ್ಡಲ್ಲಿ ಒಂದ್ ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಕಾರ್ ಕಟ್ಬಿಟ್ಟು ಇವಾಗ ಎಲ್ಲೋ ಬೋರ್ಡ್ ಗಾಡಿನ ಅಂತ ಇರೋದ್ ನಾವು. ಕಾರ್ ಜೊತೆ ಇವರಿಬ್ರದ್ದು ಒಂದ್ ಸ್ವಲ್ಪ ಫೋಟೋಗಳು ವಿಡಿಯೋಗಳೆಲ್ಲ ತಕೊಂಡು ಶೋರೂಮ್ ಅಲ್ಲಿ ಫಾರ್ಮಾಲಿಟೀಸ್ ಇರ್ತದಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ ಮನೆ ಕಡೆ ಹೊರಟ್ವಿ. ಎಲ್ಲಾರ್ಗು ಸ್ವೀಟ್ ಕೊಟ್ಟು ನಾವಿವಾಗ ಬಂದಿರೋದು ಇಲ್ಲೇ ಹುಣಸ್ಮಾರ್ನಹಳ್ಳಿ ಅಂತ. ಈ ಊರು ಒಂದ್ ಸ್ವಲ್ಪ ಯಲಹಂಕಕ್ಕೆ ನಿಯರ್ ಅಲ್ಲೇ ಇರೋದು. ಹೆಂಗು ಇಷ್ಟು ದೂರ ಬಂದಿದೀವಲ್ಲ, ಇವತ್ ಗುರುವಾರ ಬೇರೆ ರಾಯರು ವಾರ. ಇಲ್ಲೇ 10 ಕಿಲೋಮೀಟರ್ ದೂರದಲ್ಲಿ ಯಲಹಂಕದ ಹತ್ರ ಇಲ್ಲೇ ರಾಯರು ಮಠ ಐತೆ. ನಾನು ಈ ರಾಯರು ಮಠನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದ್ದೆ, ಯಲಹಂಕದಲ್ಲಿ ಐತೆ ಅಂತ ಹೇಳ್ಬಿಟ್ಟು. ಹಂಗೆ ಇವಾಗ ಇಲ್ಲೇ ಮ್ಯಾಪ್ ಹಾಕೊಂಡ್ ನೋಡಿದ್ವಿ, ಹತ್ರದಲ್ಲೇ ಇತ್ತಲ್ಲ, ಹಂಗೆ ಹೋಗ್ ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಈ ರಾಯರು ಮಠ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗೈತೆ. ನಾನ್ ಈ ಮಠಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದು. ನಾವಿವತ್ತು ಇಲ್ಲಿಗೆ ಬರೋ ಪ್ಲಾನ್ ಏನ್ ಇರ್ಲಿಲ್ಲ. ಬಂದ್ ಕಾರ್ ತಗೊಂಡ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವತ್ತೊಂದ್ ರೀಲ್ ನೋಡಿದ್ವಿ ದೇವಸ್ಥಾನದ್ದು, ಅದ್ ನೆನಪು ಬಂತು. ಮ್ಯಾಪ್ ಹಾಕಿ ನೋಡೋಣ, ಹತ್ರ ಇದ್ರೆ ಹೋಗೋಣ ಅಂತ ಅನ್ಕೊಂಡು ಮ್ಯಾಪ್ ಹಾಕಿದ್ವಿ. ಇಲ್ಲಿಂದ ಬರೀ 10 ಕಿಲೋಮೀಟರ್ ಅಷ್ಟೇ ಇದ್ದಿತ್ತು. ಇನ್ನೇನು ಹೋಗ್ ಬರೋಣ ಅಂತ ಹೇಳಿ ಬಂದ್ವಿ. ನೀವೇ ನೋಡ್ಬೋದು ರಾಯರು ಮಠ ಎಷ್ಟ್ ನೀಟಾಗಿ ಎಷ್ಟ್ ಚೆನ್ನಾಗೈತೆ ಅಂತ. ನಾವ್ ಯಾವ್ದೇ ರಾಯರು ಮಠಕ್ಕೆ ಹೋಗ್ಬೇಕು ಅಂದ್ರೂ ಮೊದ್ಲು ರಾಯರ ಅನುಗ್ರಹ ಇರ್ಬೇಕು ಅಂತ ಹೇಳ್ತಾರೆ. ಇವತ್ ನಾವ್ ಈ ರಾಯರು ಮಠಕ್ಕೆ ಬಂದು ರಾಯರು ದರ್ಶನ ಮಾಡ್ಬೇಕು ಅಂತ ರಾಯರ ಅನುಗ್ರಹ ಆಗಿತ್ತು. ರಾಯರೇ ನಮ್ಮನ್ನ ಈ ಮಠಕ್ಕೆ ಕರ್ಸ್ಕೊಂಡವ್ರೆ, ಆಶೀರ್ವಾದ ಮಾಡಿದ್ರು. ರಾಯರ ದರ್ಶನನೂ ಅಷ್ಟೇ ಚೆನ್ನಾಗಾಯ್ತು. ಇವತ್ತೊಂಥರ ಬ್ಲೆಸ್ಸಿಂಗ್ ದಿನ ಅಂತಾನೆ ಹೇಳ್ಬೋದು. ನಮ್ ತುಂಬಾ ವರ್ಷಗಳ ಕನ್ಸುನು ನನ್ಸಾಯ್ತು. ರಾಯರ ದರ್ಶನನೂ ಮಾಡಿದ್ವಿ. ಈ ರಾಯರ ಮಠಕ್ಕೆ ಹೋಗಿದ್ದು ಇವತ್ ಮನ್ಸಿಗೂ ಒಂಥರ ಖುಷಿ ಅನ್ನಿಸ್ತು. ಈ ವಿಡಿಯೋ ನೋಡ್ತಾ ಇರೋ ನೀವ್ ಯಾರಾದ್ರೂ ಈ ಯಲಹಂಕದಲ್ಲಿರೋ ರಾಯರ ಮಠಕ್ಕೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡ್ರಿ. ಹಾಗೆ ಈ ವಿಡಿಯೋದಲ್ಲಿ ನೀವು ಒಂದ್ಸರಿ ರಾಯರ ದರ್ಶನ ಮಾಡ್ಕೊಳ್ರಿ. ರಾಯರು ನಿಮ್ಗೂ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ನಾವ್ ಈ ಮಠಕ್ಕೆ ಬಂದಾಗ ಆಗ್ಲೇ ಮಧ್ಯಾಹ್ನ ಟೈಮ್ 3 ಗಂಟೆ ಆಗಿತ್ತು. ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟೊಂದ್ ಜನ ಏನಿರ್ಲಿಲ್ಲ, ಒಂದ್ ಸ್ವಲ್ಪ ಜನ ಇದ್ರಷ್ಟೇ. ರಾಯರಿಗೂ ಪ್ರದಕ್ಷಿಣೆ ಎಲ್ಲ ಹಾಕಿ ಮಂತ್ರಾಕ್ಷತೆನೂ ಇಸ್ಕೊಂಡು ಸ್ವಲ್ಪ ಹೊತ್ತು ರಾಯರ ಮಠದಲ್ಲೇ ಇದ್ವಿ. ಇಲ್ಲಿ ಗುರುವಾರದತ್ತು ರಾಯರ ಮಠದಲ್ಲಿ ಅನ್ನ ಸಂತರ್ಪಣೆನೂ ನಡೀತದಂತೆ. ನಾವು ರಾಯರ ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದನೂ ಇಸ್ಕೊಂಡ್ವಿ. ಪ್ರಸಾದಕ್ಕೆ ಪೊಂಗಲ್ಲು ಮತ್ತೆ ಮೊಸರನ್ನ, ಮೆಂತ್ಯ ಬಾತ್ ಮಾಡಿಸಿದ್ರು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋವಾಗ ಎಲ್ಲಾದ್ರೂ ಹೋಟೆಲ್ ನಲ್ಲಿ ಊಟ ಮಾಡೋಣ ಅನ್ಕೊಂಡಿದ್ವಿ. ನೋಡಿದ್ರೆ ರಾಯರ ಮಠದಲ್ಲೇನೆ ಪ್ರಸಾದನೂ ಸಿಕ್ತು. ಪ್ರಸಾದನೂ ತಿಂದು ಇನ್ನೊಂದ್ಸರಿ ರಾಯರ ಮಠದ ಹತ್ರ ಹೋಗಿ ಇನ್ನೊಂದ್ಸರಿ ರಾಯರ ದರ್ಶನನೂ ಮಾಡ್ಕೊಂಡು ಎಲ್ಲಾರ್ಗು ಒಳ್ಳೇದ್ ಮಾಡ್ರಿ ರಾಯರೇ ಅಂತಾನು ಕೇಳ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ ನಾಳೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೂ ಹೋಗ್ಬೇಕು ಕಾರಿಗೆ ಪೂಜೆ ಮಾಡ್ಸಕ್ಕೆ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು ವ್ಲಾಗ್ ಅಲ್ಲಿ ಹಾಕ್ತೀನಿ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಮನೆ ಹತ್ರನೂ ಬಂದ್ವಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ.